ಮಾರುತಿ ನಿಮ್ಮೆಲ್ಲ ಮಾಹಿತಿಗೆ. ಇನ್ನು ಇದು ಫ್ರೀಡಮ್ ಟಿವಿಯ ಮಾಸ್ಟರ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಜುಲೈ 10ಕ್ಕೆ ನರೇಂದ್ರ ಮೋದಿ ಅವರ ಸಂಪುಟ ಪುನರ್ರಚನೆ ಆಗೋ ಸಾಧ್ಯತೆ ಇದೆಯಾ? ಇದಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಕ್ಲೂಸಿವ್ ಆಗಿ ಒಂದು ರಿಪೋರ್ಟ್ ಬರ್ತಾ ಇದೆ. ಈಗ ಇದೇ ಜುಲೈ 10ಕ್ಕೆ ನರೇಂದ್ರ ಮೋದಿ ಅವರ ಸಂಪುಟ ಪುನರ್ರಚನೆ ಆಗೋ ಸಾಧ್ಯತೆ ಇದೆ. ಅಖಾಡದಲ್ಲಿ ನಡುಕ ಹುಟ್ಟಿದೆ, ಆಕಾಂಕ್ಷಿಗಳಲ್ಲಿ ತಳಮಳವೇ ಉಂಟಾಗ್ತಾ ಇದೆ. ಕೇಂದ್ರ ಸಂಪುಟ ಪುನರ್ರಚನೆಗೆ ಮುಹೂರ್ತ ಫಿಕ್ಸ್ ಆಯ್ತಾ? ಹಾಗಾದ್ರೆ ದೆಹಲಿ ರಾಜಕಾರಣದಲ್ಲಿ ಜುಲೈ 10ರ ಮಹಾ ಕೌಂಟ್ ಡೌನ್ ಆರಂಭ ಆಗಿದೆ. ಪ್ರಧಾನಿ ಮೋದಿ 3.0 ಸರ್ಕಾರದ ಮೊದಲ ಬಿಗ್ ಸರ್ಜರಿ ಇದು. ದೆಹಲಿ ಮಟ್ಟದಲ್ಲಿ ಹೈಕಮಾಂಡ್ ಸರಣಿ ಸಭೆಗಳು ಕಂಪ್ಲೀಟ್ ಆಗಿದ್ದಾವೆ. ಸ್ಥಾನ ಉಳಿಸಿಕೊಳ್ಳೋದಕ್ಕೆ, ಹೊಸದಾಗಿ ಸಂಪುಟಕ್ಕೆ ಸೇರೋದಕ್ಕೆ ಭರ್ಜರಿ ಲಾಬಿಗಳು ನಡೀತಾ ಇದೆ. ನೋಡಿ, ಅನೇಕರನ್ನ ಕೈ ಬಿಡುವಂತಹ ಸಾಧ್ಯತೆ ಇದೆ. ಮತ್ತೊಂದು ಕಡೆಯಲ್ಲಿ ಅನೇಕರು ತಮ್ಮ ಸ್ಥಾನವನ್ನು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಭಾರಿ ಲಾಭಿಯನ್ನು ಮಾಡ್ತಾ ಇದ್ದಾರೆ. ಹೇಗಾದರೂ ತಮ್ಮ ಸ್ಥಾನವನ್ನು ಉಳಿಸ್ಕೊಳ್ಬೇಕು ಅಂತ ಎಲ್ಲರೂ ಕೂಡ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸರಿಸುಮಾರು 6 ಜನ ಮಿನಿಸ್ಟರ್ಗಳೇನಿದ್ದಾರೆ, ಎಕ್ಸಿಸ್ಟಿಂಗ್ ಮಿನಿಸ್ಟರ್ಗಳೇನಿದ್ದಾರೆ, ಅವರಿಗೆ ಸಚಿವ ಸ್ಥಾನ ಕೈ ತಪ್ಪುವಂತಹ ಸಾಧ್ಯತೆ ಇದೆ. ಇತ್ತೀಚೆಗೆ ತುಂಬ ಗಂಭೀರವಾಗಿ ಆರೋಪ ಕೇಳಿಬಂದಿದ್ದಂತಹ ನಾಯಕರು ಯಾರಿದ್ದಾರೆ, ಅದರಲ್ಲೂ ಕೂಡ ಪ್ರಭಾವಿ ಸಚಿವರೇ ಸ್ಥಾನ ಕಳೆದುಕೊಳ್ಳುವಂತಹ ಸಾಧ್ಯತೆ ಇದೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಇನ್ನು ಹೈಕಮಾಂಡ್ನಿಂದ ಪ್ರತಿ ಸಂಸದರ ಪ್ರೋಗ್ರೆಸ್ ರಿಪೋರ್ಟ್ ಕೂಡ ಪರಿಶೀಲನೆ ನಡೀತಾ ಇದೆ. ಪ್ರಮುಖ ರಾಜ್ಯಗಳ ವಿಧಾನಸಭಾ ಚುನಾವಣೆಗಳು ಈ ಪುನರ್ರಚನೆಗೆ ಟಾರ್ಗೆಟ್ ಆಗ್ತಾ ಇದೆ. ಕಾರ್ಯಕ್ಷಮತೆ ಇಲ್ಲದ ಹಾಲಿ ಸಚಿವರನ್ನ ಕೈ ಬಿಡೋದಕ್ಕೆ ಹೈಕಮಾಂಡ್ ಸಿದ್ಧತೆ ಮಾಡಿಕೊಳ್ತಾ ಇದೆ. ಸಂಘಟನಾ ಚತುರರು, ಯುವ ಮುಖಗಳಿಗೆ ಮಣೆ ಹಾಕೋದಕ್ಕೆ ಸೀಕ್ರೆಟ್ ಪ್ಲಾನ್ ಕೂಡ ನಡೀತಾ ಇದೆ. ಯಾರು ಯುವ ನಾಯಕರಿದ್ದಾರೆ, ಯಾರು ಸರಿಯಾಗಿ ಕೆಲಸಗಳನ್ನು ಮಾಡಿದ್ದಾರೆ ಅಂಥವರಿಗೆ ಸಚಿವ ಸ್ಥಾನ ಕೊಡೋ ಸಾಧ್ಯತೆ ಇದೆ. ಅದರಲ್ಲೂ ಕೂಡ ಯಾರು ಸಂಸದರಿದ್ದಾರೆ, ಆ ಸಂಸದರ ರಿಪೋರ್ಟ್ ಕಾರ್ಡ್ಗಳನ್ನು ಕೂಡ ಈಗ ನೋಡಲಾಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಯಾರ್ಯಾರು ಈಗ ಸಚಿವರಿದ್ದಾರೆ, ಹಾಲಿ ಸಚಿವರು, ಅವರ ರಿಪೋರ್ಟ್ ಕಾರ್ಡ್ಗಳನ್ನು ಕೂಡ ಪರಿಶೀಲನೆ ಮಾಡಲಾಗ್ತಾ ಇದೆ. ಮುಂದುವರಿಸಬೇಕಾ ಬೇಡವಾ ಅನ್ನುವ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಗಳಾಗಿದ್ದಾವೆ. ಇನ್ನು ಕರ್ನಾಟಕದಿಂದ ಯಾರ್ಯಾರಿಗೆ ಚಾನ್ಸ್ ಸಿಗುತ್ತಪ್ಪ? ಹಾಗಾದ್ರೆ ಯಾರ್ಯಾರಿಗೆ ಚಾನ್ಸ್ ಸಿಗತ್ತೆ, ಯಾರ್ಯಾರಿಗೆ ಕೈ ತಪ್ಪತ್ತೆ ಸಚಿವ ಸ್ಥಾನ? ಕರ್ನಾಟಕದ ಕೋಟಾದಲ್ಲಿ ಅನಿರೀಕ್ಷಿತ ಟ್ವಿಸ್ಟ್ ಎದುರಾಗುವ ಎಲ್ಲ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ. ಕುಮಾರಸ್ವಾಮಿ ಅವರು ರಾಜ್ಯ ರಾಜಕಾರಣಕ್ಕೆ ಮರಳಿದ್ರೆ ಆ ಸ್ಥಾನ ಯಾರಿಗೆ? ಹಾಗಾದ್ರೆ ಸಂಪುಟ ಪುನರ್ರಚನೆ ಸುದ್ದಿ ಬೆನ್ನಲ್ಲೇ ರಾಜ್ಯದ ಸಂಸದರಲ್ಲಿ ತಳಮಳ ಹೆಚ್ಚಳವಾಗಿದೆ. ಶೆಟ್ಟರ್, ಬೊಮ್ಮಾಯಿ, ಪಿಸಿ ಮೋಹನ್, ಬಿವೈ ರಾಘವೇಂದ್ರ ಹೆಸರುಗಳು ಮುಂಚೂಣಿಯಲ್ಲಿ ಇದ್ದಾವೆ. ಜಾತಿ ಪ್ರಾದೇಶಿಕ ಸಮೀಕರಣ ಸರಿದೂಗಿಸೋದಕ್ಕೆ ನಾಯಕರು ಪ್ಲಾನ್ ಮಾಡ್ತಾ ಇದ್ದಾರೆ. ವಿ ಸೋಮಣ್ಣಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನ ನೀಡುವ ಸಾಧ್ಯತೆ ಇದೆ. ಇದು ಫ್ರೀಡಮ್ ಟಿವಿಯ ದೆಹಲಿ ಎಕ್ಸ್ಕ್ಲೂಸಿವ್ ರಿಪೋರ್ಟ್. ಇದು ಇದೇ ತಿಂಗಳ 10ಕ್ಕೆ, ಮುಂಬರುವಂತಹ ತಿಂಗಳ 10ಕ್ಕೆ ಬದಲಾವಣೆ ಆಗುತ್ತೆ ಅನ್ನೋ ಮಾತುಗಳು ಈಗ ಕೇಳಬರ್ತಾ ಇದೆ. ಈ ನಡುವೆ ಅನೇಕ ಘಟಾನುಘಟಿ ನಾಯಕರಿಗೆ ಸಚಿವ ಸ್ಥಾನ ಕೈ ತಪ್ಪತ್ತೆ ಅನ್ನೋ ಮಾತುಗಳು ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಹೊಸಬರಿಗೆ ಯಾರ್ಯಾರು ಸರಿಯಾಗಿ ಕೆಲಸ ಮಾಡಿದ್ದಾರೆ, ಸಂಸದರಾಗಿ ಆ ಒಂದು ಹುದ್ದೆಯನ್ನು ಯಾರ್ಯಾರು ಸರಿಯಾಗಿ ನಿಭಾಯಿಸಿದ್ದಾರೆ ಅಂಥವರಿಗೆ ಸಚಿವ ಸ್ಥಾನ ಸಿಗುವಂತಹ ಸಾಧ್ಯತೆ ಇದೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಇನ್ನು ಕರ್ನಾಟಕದಲ್ಲೂ ಕೂಡ ಮಹಾ ಕತ್ತರಿ ಬೀಳುವ ಸಾಧ್ಯತೆ ಇದೆ. ಇಲ್ಲಿ ಕರ್ನಾಟಕದಲ್ಲಿ ಅನೇಕರಿಗೆ ಸ್ಥಾನಗಳು ಕೈ ತಪ್ಪುವ ಸಾಧ್ಯತೆ ಇದೆ. ಈಗಾಗಲೇ ಕುಮಾರಸ್ವಾಮಿ ಅವರು ರಾಜ್ಯ ರಾಜಕಾರಣಕ್ಕೆ ಮರಳುತ್ತಾರೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಹೀಗಾಗಿ ಆ ಸ್ಥಾನ ಯಾರಿಗೆ ಸಿಗತ್ತೆ ಅನ್ನುವಂಥದ್ದು ಒಂದು ಕಡೆ. ನಿರ್ಮಲಾ ಸೀತಾರಾಮನ್ ಅವರಿಗೂ ಕೂಡ ಸಚಿವ ಸ್ಥಾನ ಕೈ ತಪ್ಪತ್ತೆ ಅನ್ನೋ ಮಾತುಗಳು ಈಗ ಚರ್ಚೆ ಆಗ್ತಾ ಇದೆ. ಹೀಗಾಗಿ ಆ ಸ್ಥಾನ ಯಾರಿಗೆ ಸಿಗತ್ತೆ ಅನ್ನೋ ಪ್ರಶ್ನೆಗಳು ಕೂಡ ಇದೆ ಇಲ್ಲಿ. ಹೀಗಾಗಿ ಅನೇಕರು ಸಚಿವ ಸ್ಥಾನ ಕೈ ತಪ್ಪಿಸ್ಕೊಂಡ್ರೆ ಇನ್ನೂ ಕೆಲವರಿಗೆ ಸಚಿವ ಸ್ಥಾನಗಳು ಸಿಗುವ ಸಾಧ್ಯತೆಗಳು ಕೂಡ ಇದೆ. ಎಸ್ ಟಿ ಸೋಮಶೇಖರ್, ಬಸವರಾಜ ಬೊಮ್ಮಾಯಿ, ಇನ್ನೂ ಅನೇಕರ ಹೆಸರುಗಳು, ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಇದರ ಜೊತೆಗೆ ಘಟಾನುಘಟಿ ನಾಯಕರೇ, ಬಿಜೆಪಿಯಲ್ಲಿ ಇರುವಂತಹ ಘಟಾನುಘಟಿ ನಾಯಕರೇ ಸಚಿವ ಸ್ಥಾನವನ್ನು ತಪ್ಪಿಸ್ಕೊಳ್ತಾರೆ, ಸಚಿವ ಸ್ಥಾನವನ್ನು ಕಳೆದುಕೊಳ್ತಾರೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಆ ಸ್ಥಾನಕ್ಕೆ ಯಾರ್ಯಾರನ್ನ ಸಚಿವರಾಗಿ ನೇಮಕ ಮಾಡಲಾಗುತ್ತೆ ಅನ್ನೋ ಪ್ರಶ್ನೆಗಳು ಕೂಡ ಇದೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್,
ಹರ್ದೀಪ್ ಸಿಂಗ್ ಪುರಿ, ಪಂಕಜ್ ಚೌಧರಿ, ಈ ರೀತಿ ಅನೇಕರ ಹೆಸರುಗಳು ಕೇಳಿಬರ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಸಾಹಿಲ್. ಡೆಸ್ಕಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಾಹಿಲ್, ನರೇಂದ್ರ ಮೋದಿ ಅವರ ಸಂಪುಟದಲ್ಲಿ ಸರ್ಜರಿ ಆಗುತ್ತೆ ಅನ್ನುವಂಥದ್ದು ಬಹುತೇಕವಾಗಿ ಪಕ್ಕಾ ಆಗಿದೆ. ಮುಂದಿನ ತಿಂಗಳು 10ನೇ ತಾರೀಕಿಗೆ ಕತ್ತರಿ ಬೀಳತ್ತೆ, ಸರ್ಜರಿ ಆಗತ್ತೆ. ಯಾರ್ಯಾರಿಗೆ ಸಚಿವ ಸ್ಥಾನ ಸಿಗಬಹುದು, ಯಾರ್ಯಾರು ಕಳೆದುಕೊಳ್ಳಬಹುದು, ಇನ್ನು ಕರ್ನಾಟಕದ ಕೋಟಾ ಬಗ್ಗೆ ಏನೇನೆಲ್ಲ ಮಾಹಿತಿಗಳು ಲಭ್ಯವಾಗಿದೆ ಅಂತ? ಸಂತೋಷ್, ನರೇಂದ್ರ ಮೋದಿಯ ಕ್ಯಾಬಿನೆಟ್ ಅನ್ನ ಬೈಪಾಸ್ ಸರ್ಜರಿ ಮಾಡುವ ಒಂದು ಅನಿವಾರ್ಯ ಕಾಲಘಟ್ಟಕ್ಕೆ ನರೇಂದ್ರ ಮೋದಿ ಬಂದಿದ್ದಾರೆ ಎನ್ನುವಂತಹದ್ದು. ಕಾರಣ ನೀವು ಹೇಳಿದ ಹಾಗೆ ಪ್ರಧಾನ್ ಮೇಲಿರ್ತಕ್ಕಂತಹ ವಿವಾದಗಳು, ಪಂಕಜ್ ಪುರಿಯ ಕುತ್ತಿಗೆಯ ಸುತ್ತ ತೂಗುತ್ತಿರುವಂತಹ ತೂಗುಗತ್ತಿ, ಇವೆಲ್ಲವನ್ನು ಗಮನಿಸುವಾಗ ನರೇಂದ್ರ ಮೋದಿಯ ಮನೆಯಲ್ಲಿ ಮಂತ್ರಿಗಳು ಬದಲಾಗಬೇಕು ಎನ್ನುವಂತಹ ಅನಿವಾರ್ಯದ ಕೂಗುಗಳು ಎದ್ದಿದ್ದಾವೆ. ನೋಡಿ, ಕಳೆದ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ 28 ಲೋಕಸಭಾ ಕ್ಷೇತ್ರಗಳಿರುವಂತಹ ಕರ್ನಾಟಕದಲ್ಲಿ 17 ಮಂದಿ ಬಿಜೆಪಿಗರು ಗೆದ್ದರು, ಸಂಸದರಾದರು. 2 JDSನಿಂದಲೂ ಕೂಡ ಆಯ್ಕೆಯಾದರು. ಈ ಪೈಕಿ 5 ಮಂದಿಯನ್ನ ನರೇಂದ್ರ ಮೋದಿಯ ಕ್ಯಾಬಿನೆಟ್ನಲ್ಲಿ ಮಿನಿಸ್ಟರ್ಗಳಾಗಿ ಆಯ್ಕೆ ಮಾಡಲಾಯಿತು. ಅದರಲ್ಲಿ 3 ಕ್ಯಾಬಿನೆಟ್ ದರ್ಜೆಯ ಮಿನಿಸ್ಟರ್ಗಳಾದರೆ ಇನ್ನಿಬ್ಬರು ರಾಜ್ಯ ಮಟ್ಟದ ಮಿನಿಸ್ಟರ್ಗಳಾದರು. ಆ ಪೈಕಿ ವಿ ಸೋಮಣ್ಣ, ಶೋಭಾ ಕರಂದ್ಲಾಜೆ. ಹೀಗೆ ನೋಡಿ, ಈಗ ಧರ್ಮೇಂದ್ರ ಪ್ರಧಾನ್ ಕೇಂದ್ರ ಶಿಕ್ಷಣ ಮಂತ್ರಿಯಾಗಿದ್ದವರು, ಅವರ ವಿರುದ್ಧದ ಆರೋಪ ನೀಟ್ ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಲೀಕ್ ವಿಚಾರದಲ್ಲಿ ಅಮೆರಿಕಾದಂತಹ ದೇಶಗಳಲ್ಲೂ ಕೂಡ ಭಾರತೀಯ ವಿದ್ಯಾರ್ಥಿಗಳು ಬೀದಿಗಿಳಿದು ಪ್ರೊಟೆಸ್ಟ್ ಮಾಡುವಂತಹ ಅವಸ್ಥೆಗೆ ಇಳಿದದ್ದು. ನರೇಂದ್ರ ಮೋದಿ ಅವರಿಗೆ ಇದು ಒಂದು ಪರೋಕ್ಷ ಅವಮಾನವಾಗಿತ್ತು. ಬಿಜೆಪಿಗೂ ಕೂಡ ಬಿಜೆಪಿಗರ ಜಂಘಾಬಲವೇ ನಡುಗುವಂತಹ ವಿಚಾರ ಇದಾಗಿತ್ತು. ಈ ತರಹದ್ದೊಂದು ಪೊಲಿಟಿಕಲ್ ಹೈಡ್ರಾಮಾಗಳು ನಿರಂತರವಾಗಿ ನಡೀತಾ ಇದೆ. ಇಂತಹ ಸಂದರ್ಭದಲ್ಲಿ ಕರ್ನಾಟಕದ ಯಾವುದಾದ್ರೂ ಹೊಸ ಮುಖಕ್ಕೆ ಈ ಬಾರಿ ಉತ್ತಮವಾದಂಥ ಅವಕಾಶಗಳು ಸಿಗ್ತಾವ ಎನ್ನುವಂಥ ಚರ್ಚೆಗಳು ಕೂಡ ಬಿಜೆಪಿ ಬಂಗಲಿಯಲ್ಲಿ ನಡೀತಾ ಇದೆ. ಹಾಗಾದರೆ ಯಾರಿಗೆ ಸಿಗಬಹುದು? ನೋಡಿ, ಕರ್ನಾಟಕದ 17 ಬಿಜೆಪಿ ಸಂಸದರುಗಳ ಪೈಕಿ ಒಂದಷ್ಟು ಹೊಸ ಮುಖಗಳಿಗೆ ಈ ಬಾರಿ ನರೇಂದ್ರ ಮೋದಿಯ ಕ್ಯಾಬಿನೆಟ್ನಲ್ಲಿ ಅವಕಾಶಗಳು ಸಿಗ್ತಾವ, ಅಥವಾ ಬೇರೆ ರಾಜ್ಯದ ಹೊಸ ಮುಖಗಳಿಗೆ ಈ ಅವಕಾಶಗಳು ಹೋಗ್ತಾವ ಎನ್ನುವಂತಹ ಚರ್ಚೆ. ಈ ನಿಟ್ಟಿನಲ್ಲಿ ನರೇಂದ್ರ ಮೋದಿಯ ಕ್ಯಾಬಿನೆಟ್ ಸರ್ಜರಿ ಆಗೋದಂತೂ ಖಂಡಿತ. ಈ ಸರ್ಜರಿಯ ಸಂದರ್ಭದಲ್ಲಿ ಕಳಂಕಿತರನ್ನ ಹೊರಗಿಟ್ಟು ಕಳಂಕ ರಹಿತರನ್ನ ಒಳಕ್ಕೆ ಸೇರಿಸುವಂತಹ ಪ್ರಯತ್ನಗಳಲ್ಲಿ ಕರ್ನಾಟಕದ ಯಾವ ಹೊಸ ಮುಖಕ್ಕೆ ಈ ಬಾರಿ ಸ್ಥಾನ ಸಿಗುತ್ತೆ ಎನ್ನುವಂತಹ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಸಂತೋಷ್, ಧನ್ಯವಾದಗಳು ಸಾಹಿಲ್ ನಿಮ್ಮೆಲ್ಲ